ಸರ್ಕಾರ ನಮ್ಮ ಬಿಲ್ಗಳನ್ನು ಮಾಡೋದ್ರ ಬದಲಾಗಿ ಮೊದಲು ಎಲ್ರಿಗೂ ಒಂದೊಂದು 50 ml ಪಾಯ್ಸನ್ ಕೊಟ್ಬಿಟ್ರೆ ನೀವೆಲ್ಲರೂ ನೆಮ್ಮದಿಯಾಗಿರ್ಬೋದು ಅನ್ನೋದು ನನ್ನ ಒಂದು ಅಳಲಿನ ಮಾತು. ಅದೇ ಸೆಟಲ್ಮೆಂಟಲ್ಲಿ ಕೊಟ್ಟರೆ ನಾವು ಸಾಲಗಾರರಿಂದ ಉಳಿತೀವಿ. ಬರೀ ಈಗ ಅವ್ರು ಕೊಡ್ತಾ ಇರೋ 5 ಲಕ್ಷ 10 ಲಕ್ಷ ಈ ಬಿಲ್ಗಳಿಂದ ಕೇವಲ ನಾವು ಬಡ್ಡಿ ಕಟ್ತಾ ಇದ್ದೀವಿ. ಹಿಂದೆ ದುಡ್ಡನ್ನ ಕೊಟ್ಟರೆ ನೇರವಾಗಿ ಕೆಲಸನಾರು ಆಯ್ತಾಯಿತ್ತು. ಇವಾಗ ದುಡ್ಡು ಕೊಟ್ಟು ಎಷ್ಟೋ ಜನ ಕಾಂಟ್ರಾಕ್ಟರ್ ಕಳ್ಕೊಬಿಟ್ಟವ್ರೆ. ಭ್ರಷ್ಟಾಚಾರ ಅನ್ನೋದು ಇದಕ್ಕೆ ಕೊನೆನೇ ಇಲ್ಲ. ಇದಕ್ಕೆ ಸೀನಿಯರಿಟಿ ಮೇಲೆ ಕೊಡಿ. ನೀವು 12% ರಿಲೀಸ್ ಮಾಡಿದ್ರೆ LOC ಕಾಂಟ್ರಾಕ್ಟರ್ ಏನಾಗಬೇಕು? ನಾವು 12% ಕೆಲಸ ಮಾಡಿದ್ದೀವ, 100% ಕೆಲಸ ಮಾಡಿದ್ವಿ ನಾವು. ಲಂಚ ಲಂಚ ಲಂಚ. ಈಗ ಸೀನಿಯರಿಟಿ ಬಿಲ್ ಕೊಟ್ಟರೆ ಮಾತ್ರ ಬದುಕೋಕ್ಕಾಗೋದು. ನಾವು ಇಲ್ಲಿವರೆಗೂ ಕಾದು ಸಾಕಾಯಿತು. ಎರಡೂವರೆ ವರ್ಷದಿಂದ ಸರ್ಕಾರ ನಮ್ಮ ಹಣನ ಬಿಡುಗಡೆ ಮಾಡುತ್ತೆ ಅಂತ. ಇದುವರೆಗೂ ಏನೂ ಪ್ರಯೋಜನ ಆಗಿಲ್ಲ. ಆಗಲೇ ನಮ್ಮ ಕಾಂಟ್ರಾಕ್ಟ್ರು ಅಸೋಸಿಯೇಷನಿಂದ ಹೇಳ್ದಂತೆ 100 ರೂಪಾಯಿ ಬಿಲ್ ಇದ್ದರೆ 20 ರೂಪಾಯಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಬಡ್ಡಿನೂ ಕಟ್ಟೋಕ್ಕಾಯ್ತಾ ಇಲ್ಲ. ಬ್ಯಾಂಕ್ನವರು ಮನೆ ಹತ್ರ ನೋಟಿಸ್ ಕೊಡ್ತವ್ರೆ. ಹೋದ ಸರ್ಕಾರ ಏನೋ ಮಾಡಿಬಿಡ್ತು ಅಂತ ಇವರು ಅದ್ರ ಮೇಲೆ ಆಪಾದನೆ ಮಾಡಿ 40% ಸರ್ಕಾರ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ಬಿಟ್ಟು ಇವತ್ತು ಹಿಂದೆ 36,000 ಕೋಟಿ ಏನು ಪೆಂಡಿಂಗ್ ಬಿಲ್ ಇತ್ತು ಅದನ್ನು ತೀರಿಸ್ತೆ. ಹೊಸ ಕ್ಷೇತ್ರದಲ್ಲಿ ಒಬ್ಬೊಬ್ಬ MLA 100 ಕೋಟಿ ಗುದ್ಲಿ ಪೂಜೆ ಮಾಡೋಂಥ ಸಂದರ್ಭದಲ್ಲಿ ಗುದ್ಲಿ ಪೂಜೆಗೆ ಹಣ ವಸೂಲಿ ಮಾಡ್ತಾಯಿದ್ದಾರೆ. ಈಗ ಹೊಸ ಹಳೇದಕ್ಕೆ ದುಡ್ಡಿಲ್ಲ ಅಂದಮೇಲೆ ಹೊಸ ಅದನ್ನು ಹೋದ ಬಾರಿ ನಾವು ಸ್ಟ್ರೈಕ್ ಮಾಡಿದಾಗ ನಾವು ಟೆಂಡ್ರ್ ಕರಿತೀವಿ, ನೀವು ಯಾಕೆ ಟೆಂಡ್ರ್ ಹಾಕ್ತೀರಾ, ಯಾಕೆ ಕೆಲಸ ಮಾಡ್ತೀರಾ ಅಂತ ಸರ್ಕಾರದ ಮಟ್ಟದಲ್ಲೇ ಬಂದರು. ಇವತ್ತು ಸೆಕ್ರೆಟ್ರಿಗಳ ಲೆವೆಲಲ್ಲಿ ಹಣ ವಸೂಲಿಗೆ ನಿಂತಿದ್ದಾರೆ. ಯಾವುದೇ ಒಬ್ಬ ಅಧಿಕಾರಿ ಏನೇ ಮಾತಾಡಬೇಕು ಅಂದ್ರೂ ಮೇಲೆ ಕೇಳಬೇಕು ಅಂತವನೇ. ಇವಾಗ ಏನಾಗಿದೆ, ನಾವು ಭಾರಿ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಈಗ ಅರ್ಧಂಬರ್ಧಂ ಕೆಲಸ ಮಾಡಿರ್ತೀವಿ, ದುಡ್ಡಿಲ್ಲ ಅಂದರೆ ನಮ್ಮ ಆಸ್ತಿ ಮಾರಬೇಕಾದಂಥ ಸಂದರ್ಭ ಬಂದೈತೆ. ನಾವು ಕೇಳ್ತಾ ಇರೋದು ಏನಪ್ಪ ಅಂದರೆ ಸೀನಿಯರಿಟಿ ವೈಸ್ ಬಿಲ್ ಅಂದರೆ 2022-23 ಸಾಲಿನಲ್ಲಿ ಇವಾಗ ನಮ್ಮದೇ ಒಂದು 2 ಕೋಟಿ ಪೇಮೆಂಟ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಎಲ್ಲಿಂದ ಬಾಕಿ ಇದೆ? ಎಷ್ಟು ವರ್ಷದ ಬಾಕಿ ಇದೆ? ಈ 2020ನೇ ಇಸ್ವಿಯಿಂದನೂ ಅವ್ರು ಹೇಳಿದ್ರು ಈಗ ಹಿಂದೆ ಇದು BJP ಸರ್ಕಾರದ ಟೆಂಡರ್ಗಳನ್ನು ಇವ್ರು ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಈ ಹಿಂದೆ ಇದು BJP ಸರ್ಕಾರ ಕೊಟ್ಟಂಥ ಟೆಂಡರ್ನ ಯಾವುದೇ BJP ಕಾಂಗ್ರೆಸ್ಸು JDS ಅಂತ ಬರಲ್ಲ. ಸರ್ಕಾರ ಯಾವ ಟೆಂಡರ್ ಕರಿತಂದ ಅದನ್ನು ನಾವು ಸ್ಪಾಟಿಸ್ಫೈ ಮಾಡಿ ತಗೊಂಡು ಕೆಲಸ ಮಾಡೋಂಥ ಸಂದರ್ಭ ಬರುತ್ತೆ. ಅವರು ಇವರು ಕಟ್ಕೊಂಡು ನಮಗೇನೋ ಟೆಂಡರ್ ಕರೆದಿರ್ತಾರೆ, ಕೆಲಸ ಮಾಡಿದ್ದೀವಿ. ನೀವು ಅದನ್ನೇ 2023ನೇ ಇಸ್ವಿ ಬಿಲ್ನೇ ಕ್ಲಿಯರ್ ಮಾಡಿಲ್ಲ. ಈಗ ಹೊಸ ಕಾಮಗಾರಿಗಳು ಮಾಡ್ತಾ ಇದ್ದೀರಲ್ಲ ನೀವು. ಒಂದೊಂದು ಕ್ಷೇತ್ರದಲ್ಲಿ 100 ಕೋಟಿ ಅಂದರೆ 224 ಕ್ಷೇತ್ರಕ್ಕೆ ಎಷ್ಟಾಯಿತು. ಇವಾಗ ಕೆಲವೊಂದು LOCನ ಹಣ ತಗೊಂಡು ಕೊಡ್ತಾವ್ರೆ. ಅದೇನಾಗ್ತಾಯಿದೆ, ಸೀನಿಯರಿಟಿ ಬಿಲ್ ಪ್ರಕಾರ ಕೊಡ್ತಾ ಇಲ್ಲ. BR ನಂಬರು ವಿಕಾಸ್ ಸೌಧದಿಂದನೇ BR ನಂಬರ್ ಮೇಲೆ LOC ಕೊಡ್ತಾವ್ರೆ. ಯಾರು ಉಳ್ಳವರು, ಬಂಡವಾಳ ಶಾಹಿಗಳು, ಅಧಿಕಾರಿ ವರ್ಗದ ರಿಲೇಷನ್ಶಿಪ್ ಇರ್ತಕ್ಕಂಥವ್ರು, ಮಿನಿಸ್ಟ್ರು, ಹಿಂಬಾಲಕರು, ಇಂಥವ್ರಿಗೆ ಅನುಕೂಲ ಆಗ್ತಾಯಿದೆ ಹೊರತು ಸಾಮಾನ್ಯ ಎಲ್ಲ ಸಮಾನರಾದಂಥ ಕಾಂಟ್ರಾಕ್ಟ್ರಿಗೆ ಅನುಕೂಲ ಆಯ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಏನಪ್ಪ ಅಂದರೆ, ನೀವೇನು LOC ಕೊಡ್ತಿದ್ದೀರಿ ಅದನ್ನು ಸೀನಿಯರಿಟಿ ವೈಸ್ ಪ್ರಕಾರ BR ನಂಬರ್ ಪ್ರಕಾರ ಕೊಡಬೇಕು. ಈಗ 2023 ಕೊಟ್ಟೇ ಇಲ್ಲ. ಕೆಲವೊಂದು 26, 25ನೇ ಸಾಲಿನದು ಕ್ಲಿಯರ್ ಮಾಡೋರೆ. ಯಾರು ಹಣ ಕೊಟ್ಟು ತಂದು ಮಾಡ್ತಾರೆ ಅವ್ರಿಗೆ ಅನುಕೂಲ ಆಗ್ತಾಯಿದೆ. ಈಗ ಏನಾಗ್ತಾಯಿದೆ, ಸರ್ಕಾರ ಇದೇ ರೀತಿ ಆದರೆ ನಾವು ಇನ್ನೂ ಉಗ್ರ ಪ್ರತಿಭಟನೆ ಮಾಡಬೇಕಾಗ್ತದೆ. ಹಿಂದೆ ದುಡ್ಡನ್ನ ಕೊಟ್ಟರೆ ನೇರವಾಗಿ ಕೆಲಸನಾರು ಆಯ್ತಾಯಿತ್ತು. ಇವಾಗ ದುಡ್ಡು ಕೊಟ್ಟು ಎಷ್ಟೋ ಜನ ಕಾಂಟ್ರಾಕ್ಟರ್ ಕಳ್ಕೊಬಿಟ್ಟವ್ರೆ. ದುಡ್ಡು ಕೊಟ್ಟರೂ ಗೊತ್ತಾಯಿಲ್ಲ. ಲಂಚ ಲಂಚ ಲಂಚ. ಈಗ ಸೀನಿಯರಿಟಿ ಬಿಲ್ ಕೊಟ್ಟರೆ ಮಾತ್ರ ಬದುಕೋಕ್ಕಾಗೋದು ನಾವು. ಇವಾಗ 2025-24ನೇ ಸಾಲಿನಿಂದ ಈಚಲವು ಕೊಡ್ತಾವ್ರೆ ಕೆಲವ್ರನ್ನ. 23-22ನೇ ಸಾಲ ಸೀನಿಯರಿಟಿ ಬಿಲ್ ಕೊಡ್ತಾನೆ ಇಲ್ಲ. 20% ಕೊಡ್ತಾರೆ. ಈಗ ಲಂಚದಲ್ಲಿ ಮಂತ್ರಿಗಳಿಂದ ಹಿಡಿದು ಶಾಸಕರವರೆಗೂ ಇದೆ ಎಲ್ಲ. ಸರ್, ಎಲ್ಲ ರಾಜ್ಯ ಉದ್ದಕ್ಕೂ ಲಂಚ ಅದೇ. ಲಂಚ ಇಲ್ಲದೆ ಪೇಪರ್ ಏನೂ ಮಾಡೋಕ್ಕಾಗಲ್ಲ. ಈಗ ನಾವು ಹೇಳಲಿಲ್ವಾ, SR ಬುಕ್ ಅಂತ ಲಂಚ ಕೇಳಲಿಲ್ಲ ಅಂದರೆ ಗುಡ್ ವರ್ಕ್ ಮಾಡ್ತೀವಿ ನಾವು. ಲಂಚ ಕೊಡಲೇಬೇಕಲ್ಲ. ಇವಾಗ ಏನಾಗಿದೆ, ರಾಜ್ಯ ದಿವಾಳಿ ಅಂತ ಹೋಯ್ತಾ ಇದೆ. ಸರ್ಕಾರ ನಮ್ಮ ಬಿಲ್ಗಳನ್ನು ಮಾಡೋದ್ರ ಬದಲಾಗಿ ಮೊದಲು ಎಲ್ರಿಗೂ ಒಂದೊಂದು 50 ml ಪಾಯ್ಸನ್ ಕೊಟ್ಬಿಟ್ರೆ ನೀವೆಲ್ಲರೂ ನೆಮ್ಮದಿಯಾಗಿರ್ಬೋದು ಅನ್ನೋದು ನನ್ನ ಒಂದು ಅಳಲಿನ ಮಾತು. ಬಹುಶಃ ಈ ದೊಡ್ಡ ಮಟ್ಟದಲ್ಲಿ ಭಿಕ್ಷಾಟನೆ ಮಾಡೋ ಅಂಥ ಪರಿಸ್ಥಿತಿ ನಮ್ಮೆಲ್ಲ ಗುತ್ತಿಗೆದಾರರಿಗೆ ಬಂದ್ಬಿಟ್ಟೈತೆ. ನಿಮಗೆ ಅರ್ಥ ಆಗ್ತಾಯಿದೆಯೋ ಅರ್ಥ ಆಗ್ತಾಯಿಲ್ಲೋ ನಮ್ಮ ಕೊರಗು ಕೂಗು ಇನ್ನು ಯಾವ ರೀತಿಯಲ್ಲಿ ನಾವು ನಿಮಗೆ ರೆಸ್ಪೆಕ್ಟನ್ನು ಕೊಟ್ಟುಬಿಟ್ಟು ನಮ್ಮ ಮಾಹಿತಿಯನ್ನು ತಮಗೆ ತಿಳಿಸ್ಬೇಕಾಗಿದೆ. ಒಂದು ವಿಚಾರವಂತರಿಂದ ಹಾಳಾಗ್ತಾಯಿದೆ, ಒಂದು ಆಡಳಿತ ವರ್ಗದಿಂದ ಹಾಳಾಗ್ತಾಯಿದೆ, ಒಂದು ಜನಪ್ರತಿನಿಧಿಗಳಿಂದ ಹಾಳಾಗ್ತಾಯಿದೆ. ಒಂದು SRನ್ನು ಬರಬೇಕಾದ್ರೆ ಒಂದು ಲೋಡ್ ಮಂಡಿಗೆ ಸರ್ಕಾರದಿಂದ 10 ರೂಪಾಯಿ ಉದಾಹರಣೆ ಕೊಟ್ಬಿಟ್ಟು ನೀವು 20 ರೂಪಾಯಿ ನಾವು ಕೊಟ್ಟು ತಗೊಳ್ಬೇಕು ಅಂತಂತಂದರೆ ನಾವು ಯಾರ ಮನೆ ಕದ ಬಡಿಬೇಕು ಯೋಚನೆ ಮಾಡಿ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಂದರೆ ಪ್ರತಿಯೊಬ್ಬ ಕೂಲಿ ಕಾರ್ಮಿಕನೂ ಸಹ ಒಂದು ಬೆಂಕಿ ಪಟ್ಟಣವನ್ನು ತಗೊಳ್ಳೋಂಥ
ಸರಕುನಿಂದ ಹಿಡಿದ್ಬಿಟ್ಟು ದೊಡ್ಡ ಮಟ್ಟದವರೆಗೆ ಏನು ಇವತ್ತು ನೈಸ್ ರೋಡಲ್ಲಿ ಹೋಗ್ತಕ್ಕಂಥ ದೊಡ್ಡ ಮನುಷ್ಯನ ತನಕ ಅನಿಸುತ್ತೆ. ಇವತ್ತೇನು ಟೋಲಿಂದ ಹಿಡಿದ್ಬಿಟ್ಟು ಎಲ್ಲ ಸರಕುಗಳನ್ನು ಕಳಿಸ್ತದೆ, ಎಲ್ಲ ತಗೊಳ್ತಾ ಇದಾರಲ್ಲ, ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ತಿದ್ದಲ್ಲ. ಆ ಟ್ಯಾಕ್ಸನ್ನು ಯಾವ ದೇಶಕ್ಕೆ ಅಡ ಇಡ್ತಾ ಇದ್ದೀರಿ ನೀವು? ಯಾವ ದೇಶಕ್ಕೆ ಬಡ್ಡಿ ಸಾಲವಾಗಿ ಕೊಡ್ತಾ ಇದ್ದೀರಾ? ಅದರ ಮೊದಲು ಹೇಳಿ ನಮಗೆ. ಈಗ ಅವ್ರು ಹೇಳ್ತಿದ್ದಾರೆ ನಾವು ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಹಣ ಇಲ್ಲ, ಹಣದ ಕೊರತೆ ಇದೆ, ನಾವು ಕೊಡ್ತೀವಿ, ಬಿಲ್ಲನ್ನು ನಿಧಾನವಾಗಿ ಕೊಡ್ತೀವಿ ಅಂತಾರೆ. ನಿಧಾನವಾಗಿ 37,000 ಕೋಟಿ ಒಂದೇ ಸೆಟಲ್ಮೆಂಟ್ ಅಂತ ಹೇಳ್ತಾ ಇದ್ದೀರಾ? ಆಯಿತು ಸರ್, ಈಗ ನಿಧಾನವಾಗಿ ಕೊಡ್ತೀವಿ ಅಂತಂದರೆ ಒಂದು ತಾಯಿ ಒಂದು ಮಗುವನ್ನು ಹೇರ್ಬೇಕಾದ್ರೆ 9 ತಿಂಗಳು ಅವಸ್ಥೆ ಇರುತ್ತೆ. 9 ತಿಂಗಳು ತನಕನೂ ಕಳೆದ್ಬಿಟ್ಟು ಆದಮೇಲೆ ಏನಾಗುತ್ತೆ, ಡಿಲಿವರಿ ಆಗೇ ಆಗುತ್ತೆ. ಅದನ್ನು ಯಾವ ಹರಿಹರ ಬ್ರಹ್ಮಾದಿಗಳು ಸಹ ತಪ್ಪಿಸೋದಕ್ಕಾಗೋದಿಲ್ಲ. ಸೊ ನಮ್ಮ ಪಾಡನ್ನು ಯಾವ ಮಟ್ಟದ ತನಕ ಕಾಯಬೇಕು ನಾವು ನಮ್ಮ ಪರಿಸ್ಥಿತಿನ? ಸಾಲ ಕೊಡೋರು ಎಲ್ಲಿ ತನಕ ಸಾಲ ಕೊಡ್ತಾರೆ? ಎಲ್ಲಿ ತನಕ ಕೊಡ್ತಾರೆ? ಯಾರು ಕೊಡ್ತಾರೆ? ಸರ್ಕಾರನೇ ಸಾಲ ಕೊಟ್ಬಿಡ್ಲಿ ನಮಗೆ. ಹೌದು, ಒಂದೇ ಸೆಟಲ್ಮೆಂಟಲ್ಲಿ ಕೊಟ್ಟರೆ ನಾವು ಸಾಲಗಾರರಿಂದ ಉಳಿತೀವಿ. ಬರೀ ಈಗ ಅವ್ರು ಕೊಡ್ತಾ ಇರೋ 5 ಲಕ್ಷ 10 ಲಕ್ಷ ಈ ಬಿಲ್ಗಳಿಂದ ಕೇವಲ ನಾವು ಬಡ್ಡಿ ಕಟ್ತಾ ಇದ್ದೀವಿ. ಬಡ್ಡಿ ಕಟ್ತಾ ಹೋದರೆ ಸಾಲ ಯಾವಾಗ ಹರಿಯೋದು? ನಾವು ಸರ್ಕಾರದ ಒಂದು ಅಂಗನ ತಾನೆ. ಇವಾಗ ಇವರು ಡೆವಲಪ್ಮೆಂಟ್ ವರ್ಕ್ ಎಲ್ಲ ಮಾಡ್ಕೋತಾರೆ. ಈ ಡೆವಲಪ್ಮೆಂಟ್ ವರ್ಕ್ ಮಾಡ್ಬೇಕಾದ್ರೆ ನಾವು ಬೇಕೋ ಬೇಡವೋ ಅವರಿಗೆ? ನಾವೆಲ್ಲ ಸರ್ಕಾರದ ಹೆಸರು ಬರಬೇಕಾದ್ರೆ ಡೆವಲಪ್ಮೆಂಟ್ ವರ್ಕ್ ಎಲ್ಲ ಮಾಡಬೇಕು, ಸಾಲ ಸೂಲ ಮಾಡಿ. ಇವರು ನಿಮಗೇನಾದರೂ ನಾವು ಟೆಂಡರ್ ಹಾಕಂತ ಹೇಳಿದ್ವಾ, ನಿಮ್ಗೇನು ಕೆಲಸ ತೊಗೊಳ್ಳಂತ ಹೇಳಿದ್ವಾ ಅಂಥೇಳಿ ನಮ್ಮ ಒಬ್ಬರ ನಾಯಕರು ಹೇಳ್ತಾರೆ. ಅವರು ಯಾವ ರೀತಿ ಯಾವ ಬುದ್ಧಿ ಉಪಯೋಗಿಸಿ ಅವ್ರು ಹೇಳ್ತಾರೋ ಗೊತ್ತಿಲ್ಲ. ಬೆಳಗಾವಿ ಜಿಲ್ಲೆ, ನಿಮ್ಗೆ ಜಿಲ್ಲೆಗೆ ಎಷ್ಟು ಬಾಕಿ ಇದೆ? ಸುಮಾರು 400 ಕೋಟಿ ಇದೆ. ಸುಮಾರು 400 ಕೋಟಿ 400 ಕೋಟಿ ಇದೆ ಎಲ್ಲ. ನಮ್ಮ ತಾಲೂಕಿಗೆ ಸರಿಸುಮಾರು ಇದೆ ಬಿಡಿ, ಒಂದು 150 crore ಅದು ಇರ್ಬೋದು ಹೆಚ್ಚು ಕಡಿಮೆ. ಇವಾಗ ನಮ್ಮ ಬಾಕಿ ಎಷ್ಟಿದೆ? ನೀವೆಲ್ಲ ಕೆಲಸಗಾರರಿಗೆ ಕೊಟ್ಟಿದ್ದೀರಾ? ಹೌದು, ಎಲ್ಲ ಕೆಲಸಗಾರರಿಗೆ ಕೊಟ್ಟಿದ್ದೀವಿ. ಇವಾಗ ನಾವು ಗ್ರಾವೆಲ್ ತರ್ತೀವಿ, ಸಿಮೆಂಟ್ ತರ್ತೀವಿ, ಸ್ಟೀಲ್ ತರ್ತೀವಿ, ಅವ್ರಿಗೆಲ್ಲ ಕೊಡ್ಬೇಕು ತಾನೆ. ಅದರಲ್ಲಂತೂ ನಮ್ಮ ಸರ್ಕಾರಿ ಅಧಿಕಾರಿಗಳು ನಮ್ಮನ್ನು ಹಿಪ್ಪೆ ಮಾಡ್ತಾರೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೆಂಪಯ್ಯನವರು ಆರೋಪ ಮಾಡಿದ್ರು 40% ಕಮಿಷನ್ ಅಂತ. ಈಗ ನಿಮ್ಮ ಕಮಿಷನ್ ಆರೋಪನ ಬಾಕಿ ಆರೋಪ? ಕಮಿಷನ್ ಆರೋಪ ಮಾಡೋದಕ್ಕೆ ನಾವ್ಯಾವ ರಾಜಕೀಯ ನಾಯಕರು ಅಲ್ಲ, ನಮಗೆ ಯಾವುದೇ ರಾಜಕೀಯ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ನಮ್ಮ ಬಿಲ್ಲು, ನಮಗೆ ಬಾಕಿ ಬರಬೇಕಾಗಿರೋ ಬಿಲ್ಲ ನಮಗೆ ಕೊಟ್ಟುಬಿಟ್ರೆ. ಆಲ್ರೆಡಿ ಖರ್ಚು ಮಾಡಿದ್ದೀರಾ ಅದು? ಹೌದು, ಅದನ್ನು ನಮಗೆ ವಾಪಸ್ಸಾಗಿ ಕೊಟ್ಬಿಟ್ರೆ ಸಾಕು. ನಿಮ್ಮ ಸರ್ಕಾರದ ಹೆಸರು ಬರಬೇಕಾದ್ರೆ ನಾವು ನಮ್ಮ ದುಡ್ಡನ್ನ ಖರ್ಚು ಮಾಡಿದ್ದೀವಿ ತಾನೆ. ಹೌದಾ? ನಮಗೆ ಕೊಡಿಪ್ಪ. ನೀವು ಟೆಂಡರ್ ಕರೆದಾಗ ನಾವು ಹಾಕಿರ್ತೀವಿ, ನೀವು ಕೆಲಸ ಮಾಡಂದಾಗ ವರ್ಕ್ ಆರ್ಡರ್ ಕೊಟ್ಟಾಗ ಕೆಲಸ ಮಾಡಿರ್ತೀವಿ. ಮತ್ತು ನಾವು ನಿಮ್ಮನ್ನು ಕೆಲಸಕ್ಕೆ ಬಾ ಅಂತ ಹೇಳಿದ್ವಾ, ಅಥವಾ ನೀವು ಕೆಲಸ ಮಾಡು ಅಂತ ಹೇಳಿದ್ವಾ ಅಂತ ಹೇಳಿದರೆ ಇವೊಬ್ಬರು ಜವಾಬ್ದಾರಿ ಇರೋ ಸಚಿವರ ಅಥವಾ ಇದು ಜವಾಬ್ದಾರಿ ಇರೋ ಸರ್ಕಾರನ ಇದು? ನೋಡ್ರಿ, ನಮಗೆ ಏನೈತಿ ಅಂತಂದ್ರೆ ನಾವು ದುಡ್ದಿದ್ದಕ್ಕೆ ನಮ್ಗೆ ಕೂಲಿ ಕೇಳಾಕತ್ತೀವಿ. ನಾವು ಕೂಲಿ ಕೇಳಾಕತ್ತೀವಿ ಅಂದ್ರೆ ಇವತ್ತಿನ ಪರಿಸ್ಥಿತಿ ಏನಾಗೈತೆ ಅಂದರೆ ನಾವು ನಾವು ಬಂಡವಾಳ ಹಾಕಿ ಸಾಲ ಮಾಡಿ ಸೂಲ ಮಾಡಿ ತಂದು ಕೆಲಸ ಮಾಡಿ ಅಭಿವೃದ್ಧಿ ಕೆಲಸ ಮಾಡಿ ನಮ್ಮ ಹಣ ಕೊಡ್ರಿ ಅಂತ ನಾವು ಕೇಳಾಕತ್ತೀವಿ. ಅವತ್ತು ಹಿಂದಿನ ಪೀರಿಯಡ್ನಾಗ 13ರಿಂದ 18 ಮಟನೂ CM ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಕೊಟ್ರ. ಈಗ 17ನೇ ಬಜೆಟ್ಟು ಮಂಡಿಸಿದರು. ನಾವು ಅವ್ರ ಬಗ್ಗೆ ಇವ್ರ ಬಗ್ಗೆ ನಾವು ಏನು ಕೆಟ್ಟದನ್ನು ಹೇಳ್ತಾ ಇಲ್ಲ. ಬಟ್ ಏನಾಗಿದೆ ಅಂತಂದರೆ ನಾವು ದುಡ್ದಿರೋದನ್ನು ನಮ್ಮ ಕೂಲಿ ಇದನ್ನು ಬಿಟ್ಟರೆ ನಾವು ಏನು ಬೇರೆ ಕೇಳ್ತಾ ಇಲ್ಲ. ಭ್ರಷ್ಟಾಚಾರ ಇವತ್ತಲ್ಲ, ಇದು ಯಾವತ್ತು ನಮ್ಮ ಇದರಿಂದ ಐತಿ, ಯಾವತ್ತಿಂದನೂ ಸ್ಟಾರ್ಟ್ ಐತಿ. ಅದನ್ನ ಎಲ್ಲಿ ಹಿಂದೂ ಇರ್ತೈತಿ ಮುಂದೂ ಇರ್ತೈತಿ, ಯಾವಾಗಿದ್ರೂ ಇರೋದ ಇದು ಭ್ರಷ್ಟಾಚಾರ ಅನ್ನೋದು. ಇದಕ್ಕೆ ಕೊನೆನೇ ಇಲ್ಲ. ಇದಕ್ಕೆ ಒಂದೇ ಸೆಟ್ಲ್ಮೆಂಟ್ಲಿಗೆ ಕೊಡುವಂತನೂ ಕೇಳಂಗಿಲ್ಲ. ಈಗ ಅಟ್ಲೀಸ್ಟ್ ನಮ್ಗೆ ಒಂದು ಬದುಕಾಕರ ಬಡ್ಡಿ ಕಟ್ಟಾಕರ GST ಕಟ್ಟಬೇಕು. ನಾನು ಈಗ ಮಾರ್ಚ್ ಎಂಡ್ ಬಂತು, ಈಗ ಮಾರ್ಚ್ನವ್ರು GST ಅವ್ರು ನೋಟಿಸ್ ಕಳಿಸಾಗತ್ತಾರ, ಇನ್ಕಮ್ ಟ್ಯಾಕ್ಸ್ನವ್ರು ನೋಟಿಸ್ ಕಳಿಸ್ತಾರೆ, ಎಲ್ಲರೂ ಹಂಗೆ ನೋಟಿಸ್ ಕಳಿಸ್ತಾರೆ. ಅವ್ರಿಗಾದರೂ ನಾವು GST ಕಟ್ಟಾಕಾದರೂ ನಮ್ಗೆ ದುಡ್ಡು ಬೇಕು. ಇಲ್ಲ ನಮ್ಮ ಶಾಲೆ ಮಕ್ಕಳು ಫೀಸು ಹೊಸವೀಗ ಅಡ್ಮಿಷನ್ ಚಲೋವಾದ್ವು. ಈಗ ಅವ್ರ ಮಕ್ಕಳಿಗೆ ಫೀ ಕಟ್ಟಕ್ಕೆ ಫೀ ಇಲ್ಲ. ನಮ್ಮ ಪರಿಸ್ಥಿತಿ ಎಲ್ಲ ಕಡೆನೂ ಸಾಲ ಸೂಲ ಏನು ಎಲ್ಲಿ ಬೇಕಾದಲ್ಲಿ ನಾವು ಓಡಿ ಗಿಡಿ ಎಲ್ಲ ನಮ್ಮನ್ನ ಬ್ಲ್ಯಾಕ್ ಲಿಸ್ಟಿಗೆ ಬಂದಾವೆ. ಬ್ಯಾಂಕ್ನಾಗ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ನಮ್ಮ ಈ ತಳಗ ಅಂಡರ್ಲೈನ್ ಕೆಂಪು ಲೈನ್ ಎಳೆದ್ಬಿಟ್ರ, ಬ್ಲ್ಯಾಕ್ ಲಿಸ್ಟ್ನಾಗ ಹಾಕೋ ಲೆಕ್ಕಕ್ಕೆ ಬಂದಾರ ಬ್ಯಾಂಕರ್ಸು. ನಮ್ಮ ಎಲ್ಲ ಇದ್ದಂಥ ಒಂದು ಇಮೇಜು ಎಲ್ಲ ಹಾಳು ಹೋಗ್ಬಿಟ್ಟೈತಿ. ಯಾವತ್ತೂ ನಾವು ಬೆಂಗಳೂರಾಗ ಕಂಡಿದ್ದಿಲ್ಲ. ಇಲ್ಲೇ 1 ಲಕ್ಷ ರೂಪಾಯಿಗೂ ಸಹಿತ ನಾವು ಈಗ ಪೇಮೆಂಟಿಗೆ ಬರ್ಬೇಕಾಗೈತಿ ಪರಿಸ್ಥಿತಿ. ಎಲ್ಲರೂ ಕೈ ಕಾಲು ಅವರು ಎಲ್ಲರೂ ಹಿಸುಕಬೇಕಾಗೈತಿ. ಅಂದ್ರೆ ಸರ್ ಇವೆಲ್ಲ 2-3 ವರ್ಷದಿಂದ 23ರಿಂದನೇ ಈ ಕಡೆಯಿಂದ ಬಾಕಿ ಇದ್ದಿದ್ದವು. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲಿಂದ ಬಾಕಿ ಇದೆ ಅಂತ ಅಲ್ಲ. ಇವ್ರು ಏನು ಹೇಳ್ತಾರ, ಇದು ಹಳೆಯರು BJP ಸಿಕ್ಕಾಪಟ್ಟೆ ಏನು ಓವರ್ಲೋಡ್ ಮಾಡಿ ಎಲ್ಲ ಸಾಲ ಹೊರಿಸಿ ಭಯಂಕರ ಕೆಲಸ ಮಾಡಿಸ್ಕೊಂಡು ಉದ್ರಿ ಕೆಲಸ ಮಾಡಿಸ್ಕೊಂಡ್ರ ಅಂತಾರ. ಇವರು ಅದಕ್ಕಿಂತ ದುಪ್ಪಟ್ಟು ಏನಾಗೈತಿ ಅಂತಂದ್ರೆ ಉದ್ರಿ ಎಷ್ಟಂತ ಕೆಲಸ ಮಾಡೋದು ಯಾರು ತಡಿತಲ್ಲ. ನಮ್ಮ ಹಿಂದಿದ್ದವ್ರು ಯಾರು ನಮಗೇನು ಕೊಡ್ತಾ ಇಲ್ಲ, ಒಂದು ಮಟೀರಿಯಲ್ ಕೊಡ್ತಾ ಇಲ್ಲ, ಸಾಮಗ್ರಿನ ಕೊಡ್ತಾ ಇಲ್ಲ. ನಾವು ಕಳ್ಳರಂಗೆ ಅಡ್ಡಾಡೋ ಪರಿಸ್ಥಿತಿ ಬಂದೈತಿ ಇವತ್ತು. ಒಬ್ಬ ಹಾರ್ಡ್ವೇರ್ ಕಡೆ ಅಲ್ಲಿ ಹಾರ್ಡ್ವೇರ್ ಅಂಗಡಿ ಐತೆ ಅಂದರೆ ಅವ್ನು ಹಿಂದೆ ಹಚ್ಚಿ ಹೋಗ್ಬೇಕು, ಯಾಕಂದ್ರೆ ಅವ್ನು ಸಾಲ ಕೊಡ್ಬೇಕಲ್ಲ ನಾವು.
ಇಂಥ ಪರಿಸ್ಥಿತಿ ಬಂದು ಗಂಭೀರವಾಗೈತಿ. ಹೀಗಾಗಿ ನಾವು ಈಗ ಇದಕ್ಕೆ ಅವರು ಸ್ಪಂದಿಸ್ತಿಲ್ಲ ಅಂತಂದರೆ ಮುಂದೆ ನಾವು ಈಗ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ಈ ಮಾರ್ಚ್ನಾಗ ಆಯ್ತು, ಏಪ್ರಿಲ್ನಾಗ ಅಂತೆಲ್ಲ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ಬೇಕಂತ ಒಂದು ನಿರ್ಣಯ ತೊಗೊಂಡಿದ್ದೀವಿ. ರಾಜ್ಯಾಧ್ಯಕ್ಷರಿಗೆ ಆಲ್ರೆಡಿ ನಾವು ಮನವಿ ಮಾಡ್ಕೊಂಡೀವಿ. ಕರ್ನಾಟಕ ಗುತ್ತಿಗೆದಾರರ ಸಂಘದ ಪರವಾಗಿ ನಮಗೆ 5 ವರ್ಷದಿಂದ ಬಾಕಿ ಇದೆ. ಸುಮಾರಲ್ಲ ಅಂದಾಜು ಪಕ್ಕ ಒಂದು 37,000 ಕೋಟಿ ಬಾಕಿ ಇವತ್ತಿನ ಡೇಟ್ಗಿದೆ. ಇನ್ನು ಮಾರ್ಚಿಗೆ ಬಂದರೆ ಇನ್ನೂ ಅದು 10,000 ಕೋಟಿ ಜಾಸ್ತಿ ಆಗ್ತದೆ. ಆ ಹಣನ ಮೊದಲನೇ ಕಂತಿನಲ್ಲೇ ಬಿಡುಗಡೆ ಮಾಡಬೇಕು ಅನ್ನೋದು ನಮ್ಮ ಮೊದಲನೇ ಬೇಡಿಕೆ. ಯಾಕೆಂದರೆ ನಾವು ಆಲ್ರೆಡಿ ಆ 37,000 ಕೋಟಿಗೆ ನಾವು ಮೂಲ ಬಂಡವಾಳ ಹಾಕ್ಬಿಟ್ಟಿದ್ದೀವಿ. ಅವರ ರಸ್ತೆ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಡ್ರೈನೇಜ್ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲವೂ ಕಾರ್ಯನ ನಾವು ಪೂರ್ಣಗೊಳಿಸಿ ಬಿಲ್ ಹಾಕಿದ್ದೀವಿ. ಅದನ್ನು ನಾವು ಧರ್ಮವಾಗಿ ಕೇಳ್ತಾ ಇದ್ದೀವಿ. ಸರ್ಕಾರಕ್ಕೆ ಒಂದು ಧರ್ಮ ಅಂತ ಇದ್ದರೆ, ಒಂದು ನೀತಿ ಇದ್ದರೆ, ಆ ಮಾನ್ಯತೆ ಇದ್ದರೆ, ಗೌರವ ಇದ್ದರೆ, ಅವ್ರಿಗೆ ಆ ಬದ್ಧತೆ ಇದ್ದರೆ, ಆ ಸರ್ಕಾರದವರು ಇಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಈ ವೇದಿಕೆಯಲ್ಲಿ ಬಂದು ಅನೌನ್ಸ್ ಮಾಡಬೇಕು 37,000 ಕೋಟಿನೂ ಕೂಡ ಮಾರ್ಚಿ ಒಳಗಡೆ ನಮಗೆ ಬಿಡುಗಡೆ ಮಾಡಿದ್ರೆ ಅವ್ರ ಸರ್ಕಾರ ಮುಂದಿನ ದಿನದಲ್ಲಿ ಚೆನ್ನಾಗಿರ್ತದೆ. ಇಲ್ಲ ಅಂದರೆ ಮತ್ತೆ ಇನ್ನೂ ಸ್ಟ್ರೈಕನ್ನು ರಾಜ್ಯ ಮಟ್ಟದಲ್ಲಿ, ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯರೂಪಕ್ಕೆ ಬೇರೆಯೇ ದೃಷ್ಟಿಕೋನದಲ್ಲಿ, ಬೇರೆಯೇ ಆ್ಯಂಗಲಲ್ಲಿ ಪ್ರತಿಭಟನೆ ಮಾಡ್ತೀವಿ. ಅದನ್ನು ಸರ್ಕಾರ ಸುಮ್ಮನೆ ನೋಡೋದೆಲ್ಲ, ಸಹಿಸ್ಕೊಳ್ಳೋಕ್ಕೂ ಆಗಲ್ಲ. ಅಂಥ ದಿನ ಬಿಡುಗಡೆ ಆಗಿಲ್ಲ ಅಂದರೆ 37,000 ಕೋಟಿ, ಅಂಥ ದಿನನ ಸರ್ಕಾರ ನೋಡಿ ನಮ್ಮ ಪಾದದಡಿಗೆ ಬರಬೇಕು ಸರ್ಕಾರ. ಆ ಕೆಂಪೇನವ್ರು ಹೇಳೋದ್ಕಿಂತ ಅದನ್ನು ಇವ್ರೇನು ಸರ್ಕಾರ ನಡೆಸ್ತಾವ್ರೆ, ಇವ್ರದ್ದೇ ಪರ್ಸೆಂಟೇಜ್ ಅದು. ಹಿಂದಿನವ್ರದ್ದು ಹೇಳಿದ್ರು ಅಷ್ಟೇ, ಇವ್ರದ್ದು ಪರ್ಸೆಂಟೇಜು 40ಕ್ಕಿಂತ ಜಾಸ್ತಿ ಆಗಿದೆ ಇವ್ರದ್ದು. ಯಾವ್ಯಾವ ಹಂತದಲ್ಲಿ ಅಂತಂದರೆ ಪ್ರತಿಯೊಂದು ಹಂತದಲ್ಲೂ ಒಬ್ಬ ಇನ್ವರ್ಡ್ ಮಾಡ್ಕೋವಂಥ ಗುಮಾಸ್ತನಿಂದ ಹಿಡಿದು, ಡಿಸ್ಪ್ಯಾಚ್ ಆಗುವಂಥ ಗುಮಾಸ್ತನಿಂದ ಹಿಡಿದು, ಒಬ್ಬ ಸೆಕ್ಷನ್ ಆಫೀಸರಿಂದ ಹಿಡಿದು, ಒಬ್ಬ ಎಡಬಲ್ಲಿಯಿಂದ ಹಿಡಿದು, ಒಬ್ಬ ಎಕ್ಸಿಕ್ಯೂಟಿವ್ ಹಿಡಿದು, ಒಬ್ಬ ಸೂಪ್ರಿಡೆಂಟ್ ಇಂಜಿನಿಯರ್ ಹಿಡಿದು, ಒಬ್ಬ ಚೀಫ್ ಇಂಜಿನಿಯರ್ ಹಿಡಿದು ಪ್ರತಿ ಹಂತದಲ್ಲೂ ಕಂಟ್ರಾಕ್ಟ್ರು ಪ್ರತಿಯೊಬ್ಬ ಕಂಟ್ರಾಕ್ಟ್ರು ಇರ್ರೆಸ್ಪೆಕ್ಟಿವ್ ಆಫ್ ಇದು ಸ್ಟೇಜು ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ಫೋರ್ತ್ ಕ್ಲಾಸ್ ಏನು ಕಂಟ್ರಾಕ್ಟ್ ವೃತ್ತಿನಲ್ಲಿದ್ದಾರಲ್ಲ ಪ್ರತಿಯೊಬ್ಬರು ಕೂಡ ಅವ್ರಿಗೆ ಪಾಲು ಹೋಗುತ್ತೆ. ಸರ್, ಈ ಹಿಂದೆ ಹಂತವಾಗಿ ಹಣ ಬಿಡುಗಡೆ ಮಾಡಿದಾರಲ್ವಾ, ಈ ಬಾರಿನೂ ಬಂದು ಅದನ್ನೇ ಹೇಳಿದ್ರೆ 37,000 ಕೋಟಿಯಲ್ಲಿ ಒಂದು ಅಂತ ಅಂದರೆ ಈಗ ಏನು ಹೊಸದಾಗಿ ಮಾಡಿದ್ದಾರೆ ಅಂದರೆ ಕಣ್ಣೋರ್ಸು ಕೆಲಸ, ಸಮಾಧಾನ ಮಾಡೋ ಕೆಲಸ, ಜಿಗಿಟ್ಬಿಟ್ಟು ಸುಮ್ಮನೆ ಎಷ್ಟು 12%, 13%, 1 ಲಕ್ಷ ಬಿಲ್ಗೆ 12,000 ರೂಪಾಯಿ ಕೊಡ್ತೀವಿ ಅಂದರೆ ಅವಮಾನ ಆಗೋಕ್ಕಿಲ್ವ ಸರ್ಕಾರಕ್ಕೆ? ಯಾವುದು ಕೊಡೋಕೆ ಅದು ದುಡ್ಡು ಯಾರಿಗೆ ಹಂಚ್ಬೋ ನಾವು? ಆ ಬಿಲ್ 12% ಆದಮೇಲೆ ಪೇಮೆಂಟ್ ಮಾಡಿದ್ಮೇಲೆ ನಮಗೆ ಇನ್ನೂ ಪುನಃ ಬಿಲ್ನ ಬರ್ಸ್ಕೊಬರ್ಬೇಕು. ಇನ್ನೊಂದು ಸರಿ ಪೇಮೆಂಟ್ ಕೊಡಬೇಕು. ಒಬ್ಬ ಇಂಜಿನಿಯರ್ ಎಲ್ಲೋ ಟ್ರಾನ್ಸ್ಫರ್ ಆಗಿ ಹೋಗಿರ್ತಾನೆ, ಇನ್ನೊಬ್ಬ ಯಾರೋ ಬರ್ತಾರೆ, ನಮ್ಗೆ ಗೊತ್ತಿಲ್ಲ ಕಣ್ರಿ ಅಂತಾರೆ, ಬಣ್ಣದ ನಾಟಕ ಆಡ್ತಾರೆ. ಮಾಡೋರು ಯಾರು ಅದನ್ನ? ಅದಕ್ಕೆ ನಾವು ಏನು ಬಿಲ್ ಅಮೌಂಟ್ ಕಳಿಸಿರ್ತೀವೋ ಆ ಬಿಲ್ ಅಮೌಂಟ್ನ ಪೂರ್ತಿ ಕೊಡಿ, ಸೀನಿಯರಿಟಿ ಮೇಲೆ ಕೊಡಿ. ನೀವು 12% ರಿಲೀಸ್ ಮಾಡಿದ್ರೆ LOC ಕಾಂಟ್ರಾಕ್ಟ್ರ್ ಏನಾಗಬೇಕು? ನಾವು 12% ಕೆಲಸ ಮಾಡಿದ್ದೀವ? 100% ಕೆಲಸ ಮಾಡಿದ್ದೀವಿ ನಾವು. ನೀವು ಖರ್ಚು ಮಾಡಿದ್ದೀರಾ? ನಿಮ್ಮ ಹಣ ನಿಮ್ಗೆ? ಹೌದು, ನಾವು ಖರ್ಚು ಮಾಡಿದ್ದೀವಿ. ಆಸ್ ಪರ್ ದಿ ಎಸ್ಟಿಮೇಟು, ಆಸ್ ಪರ್ ದಿ SR ನಾವು ಕೆಲಸ ಮಾಡಿದ್ದೀವಿ. ಆ ಕೆಲಸ ಮಾಡಿಬಿಟ್ಟು ಬಿಲ್ ತಗೊಂಡು ಈಗ ಆ ಬಿಲ್ಲನ್ನು ನಾವು ಸೈನ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಇಂಜಿನಿಯರು ರೆಕ್ಟಿಫೈ ಮಾಡವ್ರೆ, ಹೌದು ಇವ್ರು ಕೆಲಸ ಮಾಡವ್ರೆ, ಇಲ್ಲಿಂದ ಇಲ್ಲಿವರೆಗೂ ಮಾಡಿದ್ದಾರೆ ಕೆಲಸವಾ. ಅದಕ್ಕೋಸ್ಕರ ಇಂಥ ಕಾಂಟ್ರಾಕ್ಟರ್ದವ್ರಿಗೆ ಅವ್ರ GST ನಂಬರು, ಅದು ಅವ್ರ ಹೆಸರು, ಅವ್ರ ಕುಲ ಗೋತ್ರ ಎಲ್ಲನೂ ಬರೆದು ಬಿಲ್ ಕಳ್ಸವ್ರೆ. ಆ ಬಿಲ್ಲನ್ನು ಲೀಗಲ್ ಆಗಿರೋ ಬಿಲ್ನ ನೀವು ಕೊಡಿ. ನಾವೇನು ಧರ್ಮ ದುಡ್ಡು ಕೇಳ್ತಾ ಇದ್ದೇವ? ನಾವು ಹಾಕಿರುವಂಥ ಬಂಡವಾಳನ ನಮ್ಮ ಪ್ರಾಫಿಟ್ನ ಸೇರಿಸ್ಕೊಡ್ತಾ ಇದ್ದೀವಿ. ಏನಿದೆ ಬಿಲ್ ಅಮೌಂಟ್ ಕೊಡಿ, ಅದನ್ನು ಕೇಳ್ತಾ ಇರೋದು. ಅದು ನ್ಯಾಯಯುತವಾಗಿ ಕೇಳ್ತಾ ಇರುವಂಥದ್ದು. ನಾವು ದುಡ್ಡು ಹಾಕ್ಬಿಟ್ಟು ಮನೆ ಬಂಡವಾಳ ಹಾಕ್ಬಿಟ್ಟು ಇಲ್ಲಿ ಬಂದು ಈ ಬೆಂಗಳೂರಲ್ಲಿ ಅರ್ಚ್ಕೆ ನಿಂತ್ಕೋಬೇಕು ಇವ್ರ ಹತ್ರ ನಾವು. ಯಾವುದಿದು ಸ್ವತಂತ್ರ ಭಾರತ ಸರ್ಕಾರನ ಇವು? ಹಿಂದಿನ ಸರ್ಕಾರದ ಮೇಲೆ ಬೆಟ್ ಮಾಡಿದ್ರೆ ನೀವು ಹೇಳಿದ್ರೆ 5 ವರ್ಷದಿಂದ ಬಾಕಿ ಇದೆ ಅಂತ. ಇವ್ರು ಬಂದು 2.5 ವರ್ಷ ಆಯ್ತು. ಹಿಂದಿನ ಸರ್ಕಾರದವರೇ ಜಾಸ್ತಿ ಟೆಂಡರ್ ಕರೆದು ಜಾಸ್ತಿ ಕೆಲಸಗಳನ್ನು ಮಾಡಿಸಿ ಬಾಕಿ ಉಳಿಸಿದ್ದಾರೆ ಅಂತಾರೆ ಅವರು. ನಿಮ್ಗೆ ಆರ್ಥಿಕ ಹಿನ್ನೆಲೆ ಗೊತ್ತಿಲ್ಲ ಅನ್ಕೋತೀನಿ. ಅವರು ಕೂಡ ಅಭಿವೃದ್ಧಿ ಕಾರ್ಯ ಮಾಡವ್ರೆ, ಇವರು ಮಾಡವ್ರೆ. ಅವರವೂ ಬ್ಯಾಲೆನ್ಸ್ ಇದೆ, ಇವರವೂ ಬ್ಯಾಲೆನ್ಸ್ ಇದೆ. ಇದನ್ನು LOC ಕೇಳಕ್ಕೆ ಹೋದ್ರೆ ಇದು ನಮ್ಮ ಸರ್ಕಾರ ಅಲ್ಲ, ಹಿಂದಿನ ಸರ್ಕಾರ ಮಾಡಿದ್ದು. ಒಂದು ಹಿಂದಿನ ಸರ್ಕಾರ ಯಾರು ಅವ್ರ ಮನೆ ಮುಂದ್ಗಡೆ ಮಾಡ್ಕೊಂಡ್ರೆ ಮೋರಿಯ ಅವ್ರ ಯೋಜನೆಗಳನ್ನ ರಾಷ್ಟ್ರೀಯ ರೋಡು ಮತ್ತೊಂದು ಅವ್ರು ಹೆಂಗೆ ಯೋಜನೆ ಮಾಡಿದ್ರು ಇವರು ಹಂಗೆ ಮಾಡಿದವ್ರೆ. ಹಿಂದಿನ ಸರ್ಕಾರ ಮಾಡಿದವ್ರದ್ದು ಬ್ಯಾಲೆನ್ಸು ಅಂದರೆ ಹಿಂದಿನ ಸರ್ಕಾರ ಮಾಡಿದವ್ರಿಗೆ ದುಡ್ಡು ಕೊಡಲ್ವಿ ಹಂಗಾರೆ ನೀವು? ಎಲ್ಲಿದೆ ಆದೇಶ ನಿಮಗೆ? ಹಂಗಂತ ಹೇಳ್ತಾರಲ್ಲ ಅಧಿಕಾರಿಗಳು, ಇವರು ಮಿನಿಸ್ಟ್ರುಗಳಿಗೆ ಮಾತಿಗೆ ಬೆಲೆ ಬೇಡವಾ? ಎಲ್ಲಿದೆ? ಹಿಂದಿನ ಸರ್ಕಾರದವರು ಅಂತ ಹೇಳ್ತಾರಲ್ಲ, ಯಾವ ಹಿಂದಿನ ಸರ್ಕಾರ ಮಾಡಿದವ್ರಿಗೆ ಕೆಲಸ ಆಗ್ಲಿಲ್ಲ ಹಂಗಾರೆ? ಇವರು ಹಿಂದಿನ ಸರ್ಕಾರ ಮಾಡಿದವಂತ ಈ ಸರ್ಕಾರದವ್ರಿಗೆ ಕೆಲಸ ಮಾಡಿದವ್ರಿಗೆ ಬಿಲ್ ಕೊಡ್ತೀವಿ ಅಂತ ಅರ್ಥವೇನು?
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.